ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸತಾ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಏನಪ್ಪ ಅಂತಂದರೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇದು ನಮ್ಮ ಕ್ವಶನ್ ಪೇಪರ್ನ 46ನೇ ಕ್ವಶನ್ ಪೇಪರ್ ಆಗಿದೆ. 46ನೇ ಕ್ವಶನ್ ಪೇಪರ್. ಅದಕ್ಕೋಸ್ಕರ ಹಿಂದೆ ಮಾಡಿರ್ತಕ್ಕಂಥ 45 ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದನ್ನು ನೋಡ್ಕೊಡ್ರಿ. ಇದು ಪೇಪರ್ 1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಇದರ ಸೀರೀಸ್ ಡೈಲಿ 6 ಗಂಟೆಗೆ ಸಂಜೆ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಿ. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ಇಲ್ಲಿ. ರಾಷ್ಟ್ರಪತಿಯವರ ಹುದ್ದೆಗೆ ನಿಗದಿಪಡಿಸಲಾದ ಅರ್ಹತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಕೆಳಗಿನ ಆಪ್ಷನ್ಗಳನ್ನು ಓದ್ಕೊಳ್ಬೇಕು ಮತ್ತು ಇದರಲ್ಲಿ ಯಾವುದು ಸರಿ ಅಲ್ಲ ಅಂತ ಗುರುತಿಸಬೇಕು. ಸೊ ಮೊದಲನೇದು ಏನು ಹೇಳಿದೆ ನೋಡಿ, ಅವರು ಭಾರತದ ಪ್ರಜೆಯಾಗಿರತಕ್ಕದ್ದು. ಇದು ಕಂಪಲ್ಸರಿ. ಯಾಕಂತಂದರೆ ಇದು ರಾಷ್ಟ್ರಪತಿ ಆಗಬೇಕಂತಂದರೆ 58ನೇ ವಿಧಿಯ ಪ್ರಕಾರ ಅವರು ನಮ್ಮ ದೇಶದ ಪ್ರಜೆಯಾಗಿರಬೇಕು. ಇನ್ನು ಎರಡನೇದು, ಅವರು ಸಂಸತ್ತಿನ ಹಾಲಿ ಸದಸ್ಯರಾಗಿರತಕ್ಕದ್ದು. ಇದೇನು ಅವಶ್ಯಕತೆ ಇಲ್ಲ, ಇಲ್ಲಿ ಆಪ್ಷನ್ ಬಿನೇ ತಪ್ಪಾಗುತ್ತೆ. ಯಾಕಂತಂದರೆ ರಾಷ್ಟ್ರಪತಿಯವರು ಆ ಸಂಸತ್ತಿನ ಸದಸ್ಯರಾಗಿರಬೇಕಂತ ಏನಿಲ್ಲ. ಸೊ ಅವರು ಸಂಸತ್ತಿನ ಭಾಗವಾಗಿರ್ತಾರೆ. ನೆಕ್ಸ್ಟ್, ಅವರ ವಯಸ್ಸು 35 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಇದು ಸರಿಯಾಗಿದೆ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಂತಂದರೆ ಅವರ ವಯಸ್ಸು 35 ವರ್ಷ ದಾಟಿರಬೇಕಾಗುತ್ತದೆ. ಇನ್ನು ನಾಲ್ಕನೇದಾಗಿ, ಅವರು ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರತಕ್ಕದ್ದಲ್ಲ. ಸೊ ಅವರು ಇದು ಕೂಡ ಕರೆಕ್ಟ್ ಆಗಿದೆ. ಯಾಕಂತಂದರೆ ಅವರು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಅದಕ್ಕೋಸ್ಕರ ಇಲ್ಲಿ 3 ಸರಿಯಾಗಿದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಯಾಕಂತಂದರೆ ಇದು ತಪ್ಪಾಗಿದೆ, ಸರಿ ಅಲ್ಲ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ 2 ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂತ ಈ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಕ್ವಾಲಿಟಿ ಅಷ್ಟೊಂದು ಸರಿಯಾಗಿಲ್ಲ. ಸೊ ಮುಂದೆ ಕೂಡ ಈ ರೀತಿಯಾಗಿ ಇರೋಂಗಿಲ್ಲ, ಬೇರೆ ಕ್ವಾಲಿಟಿ ಇದ್ದಿದ್ದನ್ನು ಕೂಡ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕ್ವಾಲಿಟಿ ಸರಿ ಇಲ್ಲ ಅಂತ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಎಲ್ಲ ಪ್ರಜೆಗಳಿಗೂ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಎಲ್ಲ ಪ್ರಜೆಗಳಿಗೂ ಅನ್ವಯಿಸುವಂತೆ ಯಾವುದು ತಪ್ಪಾದ ವಾಕ್ಯವಾಗಿದೆ. ಸೊ ಮೊದಲನೇದು ಏನು ಹೇಳುತ್ತೆ, ವಾಕ್ ಸ್ವಾತಂತ್ರ್ಯ ಅವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ವಾಕ್ ಅಂತ ಅಂದರೆ ವಾಕ್ ನಡೆದಾಡುವುದಲ್ಲ, ಮಾತನಾಡುವ ಸ್ವಾತಂತ್ರ್ಯ. ಇದನ್ನು 19ನೇ ವಿಧಿಯಲ್ಲಿ ಸಮಾನತೆ ಹಕ್ಕಿನಲ್ಲಿ ಇರಿಸಲಾಗಿದೆ. 5 ಸಮಾನತೆ ಹಕ್ಕುಗಳು ಬರ್ತಾವೆ 19ನೇ ವಿಧಿ ಒಳಗಡೆ. ಅದರಲ್ಲಿ ಈ ವಾಕ್ಯ ಸ್ವಾತಂತ್ರ್ಯ ಕೂಡ ಒಂದು ಅವ್ಯಕ್ತಿ ಸ್ವಾತಂತ್ರ್ಯ ಹಕ್ಕು ಇರುತ್ತದೆ. ಇದು ಸರಿಯಾಗಿದೆ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಮಾತನಾಡುವ ಹಕ್ಕು ಇದೆ. ಇನ್ನು ತಮ್ಮ ವಾಕ್ ಮತ್ತು ಅವ್ಯಕ್ತಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಮಾತನಾಡುವ ಮತ್ತು ತನ್ನ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಧಿಕಾರ ಇದೆ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಇಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಅದು ಇದೆ. ಇನ್ನು ನೆಕ್ಸ್ಟ್ ಏನು ಹೇಳುತ್ತೆ ನೋಡಿ, ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕು ಹೊಂದಿರುತ್ತಾರೆ. ಇದು ಸರಿಯಾಗಿದೆ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಭಾರತದಲ್ಲಿ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು 19ನೇ ವಿಧಿಯಲ್ಲಿ ನೀಡಲಾಗಿದೆ. ಇನ್ನು ಯಾವುದೇ ವೃತ್ತಿಯನ್ನು ಕೈಗೊಳ್ಳುವ ಅಥವಾ ಯಾವುದೇ ವ್ಯಾಪಾರವನ್ನು ನಡೆಸುವಂತಹ ಹಕ್ಕು ಹೊಂದಿರುತ್ತದೆ. ಇದು ಕೂಡ ಸರಿಯಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ತನಗೆ ಬೇಕಾದ ಒಂದು ವೃತ್ತಿಯನ್ನು ಪಾಲನೆ ಮಾಡಬಹುದು. ಆಪ್ಷನ್ ಡಿ ಕೂಡ ಸರಿಯಾಗಿದೆ. ಸಿ ಸರಿಯಾಗಿದೆ. ಇನ್ನು 2 ತಪ್ಪಾಗಿದೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನವರೆಗೆ ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ. ಸೊ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬಹುದು ಅಂತ ಕೂಡ ಕೇಳಬಹುದು ಸಿಂಪಲ್ ಆಗಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಅವರು ಭಾರತದ ರಾಷ್ಟ್ರಪತಿಯವರಿಗೆ ಡೈರೆಕ್ಟಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನು ನಮ್ಮ ಸಂವಿಧಾನದ 217ನೇ ವಿಧಿಯಲ್ಲಿ ಹೇಳಲಾಗಿದೆ. 217ನೇ ವಿಧಿಯಲ್ಲಿ ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅದೇ ರಾಜೀನಾಮೆ ಪತ್ರದ ಬಗ್ಗೆ ರಾಷ್ಟ್ರಪತಿಯವರಿಗೆ ನೀಡಬೇಕಂತ. ಇನ್ನು ಇಲ್ಲಿ ಕೇಳಿದ್ದಾರೆ ನೋಡಿ, ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸತಕ್ಕದ್ದು ಅಂತ ಕೇಳಿದ್ದಾರೆ. ಸೊ UPSC ಅಂತ ಏನು ಕರಿತೀವಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಅದರೊಂದಿಗೆ ಯಾವ ವಿಷಯಕ್ಕೆ ನಾವು ಸಂಬಂಧಿಸಿ ಸಮಾಲೋಚಿಸಬೇಕು ಅಂತ ಕೇಳಿದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟಂಥದ್ದು ಬಗ್ಗೆ ಅವರು ಸಮಾಲೋಚಿಸಬೇಕಾಗುತ್ತೆ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವಿಲ್ಲದಂತಹ ಯಾವುದೇ ಹಿಂದುಳಿದ ವರ್ಗಗಳ
ಪ್ರಜೆಗಳ ಪರವಾಗಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಯಾವ ರೀತಿ ಮೀಸಲಾತಿ ಅವಕಾಶವನ್ನು ಮಾಡಬಹುದು ಎಂಬ ಬಗ್ಗೆ. ಸೊ ಮೀಸಲಾತಿ ಅಥವಾ ಕಾಸ್ಟಿಸಮ್ ಮೇಲೆ ಮೀಸಲಾತಿ ಬಗ್ಗೆ ಇವರಿಗೆ ಸಂಬಂಧಪಡಲ್ಲ. ಸೊ ಇಲ್ಲಿ ಒಂದೇ ತಪ್ಪಾಗುತ್ತೆ. ಇನ್ನು ಒಂದು ಸೇವೆಯಿಂದ ಇನ್ನೊಂದಕ್ಕೆ ಪದೋನ್ನತಿ ಮತ್ತು ವರ್ಗಾವಣೆಗಳನ್ನು ಮಾಡಲು ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ. ಸೊ ಇದು ಕೂಡ ಇವರಿಗೆ ಬರಲ್ಲ. ಯಾಕಂತಂದರೆ ವರ್ಗಾವಣೆ ಬಗ್ಗೆ ಅಧಿಕಾರ ಲೋಕಸೇವಾ ಆಯೋಗಕ್ಕೆ ಇರೋಂಗಿಲ್ಲ. ಇನ್ನು ಸಿವಿಲ್ ಸೇವೆಗಳು ಮತ್ತು ಹುದ್ದೆಗಳ ನೇಮಕಾತಿಗಳನ್ನು ಮಾಡುವಾಗ ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ. ಸೊ ಇದು ಕೂಡ ಇವರ ಅಂಡರ್ನಲ್ಲಿ ಬರೋಂಗಿಲ್ಲ. ಇನ್ನು ಕೊನೆಯದಾಗಿ ಸಿವಿಲ್ ಸೇವೆಗಳು ಮತ್ತು ಸಿವಿಲ್ ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡುವ ವಿಧಾನಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ಇವರಿಗೆ ಕೇಳಬೇಕಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ವಾಕ್ಯವಾಗುತ್ತೆ. ಯಾಕಂತಂದರೆ ಸಿವಿಲ್ ಹುದ್ದೆಗಳ ನಾವು UPSC ಅಂತ ಕರಿತೀವಿ. UPSC KPSC ಅಂತ ಬರ್ತಾವೆ, ಸ್ಟೇಟ್ ಕಮಿಷನರ್ಗಳು. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅಂದ್ಕೊಳ್ತೀನಿ, ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಡ್ರಿ. ಯಾಕಂತಂದರೆ ನಾನಿರೋದು ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಲ್ಲ ಯಾವ ರೀತಿಯಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ. ಇನ್ನು ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ವ್ಯಾಖ್ಯಾಂಗವು ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಪ್ರಸ್ತಾವನೆ ಪೀಠಿಕೆ ಅಂತ ಏನು ಕರಿತೇವಲ್ಲ, ಅದರಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ಗಳನ್ನು ನೋಡ್ತಾ ಇದ್ದರೆ ಆಪ್ಷನ್ ಬಿ ಸರಿಯಾಗುತ್ತೆ. ಏನಪ್ಪ ಅಂತಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವೆಲ್ಲ ವಾಕ್ಯಗಳು ಪೀಠಿಕೆಯಲ್ಲಿ ಕಂಡುಬರುತ್ತವೆ. ಸೊ ನಮ್ಮ ದೇಶ ಸ್ಟಾರ್ಟಿಂಗ್ ಇವೆಲ್ಲ ಇರಲಿಲ್ಲ. 1978 44ನೇ ತಿದ್ದುಪಡಿ ಇದರ ಮೂಲಕ 4 ಸೇರಿಸಲಾಗಿದೆ. 3 ಏನಂತ ಜಾತ್ಯತೀತ ಸಮಾಜವಾದಿ ಮತ್ತು ಐಕ್ಯತೆ ಇವು 3ಗಳನ್ನು ಸೇರಿಸಲಾಗಿದೆ 44ನೇ ತಿದ್ದುಪಡಿ ಮೂಲಕ. ಇದು ಯಾವಾಗ ನಡೀತಾ ಅಂದರೆ 1978ರಲ್ಲಿ ನಡೆದಿದೆ. ನೆಕ್ಸ್ಟ್, ರಾಜ್ಯದ ನಿಧಿಗಳಿಂದ ಸಹಾಯಧನ ಪಡೆಯುತ್ತಿರುವ ಯಾವುದೇ ಶಿಕ್ಷಣ ಸಂಸ್ಥೆಗೆ ಈ ಕೆಳಕಂಡ ಆಧಾರದ ಮೇಲೆ ಯಾವುದೇ ಪ್ರಜೆಗೂ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ, ಕೆಲವೊಂದಿಷ್ಟು ಸಂಘಟನೆಗಳು ನಡೀತಿರ್ತಾವೆ. ಅವುಗಳು ರಾಜ್ಯದ ಕೇಂದ್ರದಿಂದ ಆಗಲಿ ರಾಜ್ಯದಿಂದ ಆಗಲಿ ಸಂಸ್ಥೆಗಳು ಹಣವನ್ನು ಪಡಿತಿರ್ತಾವೆ. ಸೊ ಅಂಥ ಸಂಸ್ಥೆಗಳು ಯಾವುದನ್ನು ಪಾಲಿಸಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಕೇವಲ ಧರ್ಮದ ಕಾರಣಕ್ಕೆ ಅಂತೇನಿಲ್ಲ, ಕೇವಲ ಭಾಷೆಯ ಕಾರಣಕ್ಕೆ ಇದು ಕೂಡ ಬರುತ್ತೆ. ಕೇವಲ ಜಾತಿ ಅಥವಾ ಜನಾಂಗದ ಕಾರಣಕ್ಕೆ, ಕೇವಲ ಧರ್ಮ, ಭಾಷೆ ಅಥವಾ ಜಾತಿ ಅಥವಾ ಇವುಗಳಲ್ಲಿ ಯಾವುದೇ ಕಾರಣಕ್ಕೆ. ಸೊ ಇವು ಅಲ್ಲಿ ನೋಡಿ, ಇವು ಸರಿಯಾಗ್ತವೆ. ಬಟ್ ಇಲ್ಲಿ ಮೇನ್ ಆಪ್ಷನ್ ಡಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಜಾತಿ ಆಗಲಿ, ಧರ್ಮ ಆಗಲಿ, ಭಾಷೆ, ಜನಾಂಗ ಯಾವುದೇ ಇರಲಿ ಎಲ್ಲ ಕಾರಣಕ್ಕೆ ಸಮಾನತೆಯನ್ನು ಅವರು ಪ್ರವೇಶವನ್ನು ಕೊಡಬೇಕಾಗತ್ತೆ, ನಿರಾಕರಿಸೋಕ್ಕೆ ಬರೋಂಗಿಲ್ಲ ಯಾವುದೇ ಒಬ್ಬ ವಿದ್ಯಾರ್ಥಿಗೆ. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾಗುತ್ತೆ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಮಾಡಿ ಧಾರಾಳವಾಗಿ. ಈ ಕೆಳಕಂಡ ವಯೋಮಾನದ ಎಲ್ಲ ಮಕ್ಕಳಿಗೂ ರಾಜ್ಯವು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು ಅಂತ ಕೇಳಿದ್ದಾರೆ. ಅಂದರೆ ಯಾವ ವಯಸ್ಸಿನ ಮಕ್ಕಳಿಗೆ ರಾಜ್ಯ ಸರ್ಕಾರವು ಉಚಿತ ಹಾಗೂ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ಏನಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕಂತ ನಮಗೆ 51A ವಿಧಿ 51A ಸಬ್ ಕೆದಲ್ಲಿ ಇಡಲಾಗಿದೆ. ಕೆ ವಿಧಿಯಲ್ಲಿ ಇದು ಯಾವಾಗಪ್ಪ ಅಂತಂದರೆ 2002ರಲ್ಲಿ ಆದಂತಹ 86ನೇ ತಿದ್ದುಪಡಿ ಶಿಕ್ಷಣದ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಲಾಗಿದೆ 51A/ಕೆ ಒಳಗಡೆ. ನೆಕ್ಸ್ಟ್, ಧರ್ಮ ಅಥವಾ ಭಾಷೆಯನ್ನು ಆಧರಿಸಿದ ಎಲ್ಲ ಅಲ್ಪಸಂಖ್ಯಾತರಿಗೂ ಈ ಕೆಳಕಂಡ ಹಕ್ಕು ಇರತಕ್ಕದ್ದು ಅಂತ ಕೇಳಿದ್ದಾರೆ. ಸೊ ಧರ್ಮ ಮತ್ತು ಭಾಷೆಯನ್ನು ಆಧರಿಸಿದ ಎಲ್ಲ ಅಲ್ಪಸಂಖ್ಯಾತರಿಗೂ ಯಾವ ಹಕ್ಕು ಇರುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಭಾರತ ಸರ್ಕಾರದ ನೀತಿಯ ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಹಕ್ಕು ಎಲ್ಲ ಅಲ್ಪಸಂಖ್ಯಾತರಿಗೂ ಇರುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸಂವಿಧಾನವು ಖಾತರಿಪಡಿಸಿರುವಂತಹ ಮೂಲಭೂತ ಹಕ್ಕುಗಳನ್ನು ಕೆಳಕಂಡ ನ್ಯಾಯಾಲಯಗಳು ಜಾರಿಗೊಳಿಸಬಹುದು ಅಂತ ಕೇಳಿದ್ದಾರೆ. ಯಾವುದೇ ಒಂದು ಸಂವಿಧಾನ ಖಾತರಿಪಡಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನಾವು ಎಲ್ಲಿ ಜಾರಿಗೊಳಿಸಬಹುದು ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. 2 ಯಾವುದೇ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಆಗಿರಲಿ ಅಲ್ಲಿ ನಾವು ಖಾತರಿಪಡಿಸಬಹುದು. ಇದನ್ನು 32ನೇ ವಿಧಿಯಲ್ಲಿ ಹೇಳಲಾಗಿದೆ. 32ನೇ ವಿಧಿ ಸಂವಿಧಾನದ ಭಾಗ ಅಥವಾ ಆತ್ಮ ಅಂತ ಕರೀತಾರಲ್ಲ, ಅದರಲ್ಲಿ ಹೇಳಲಾಗಿದೆ. ರಿಟ್ಗಳು ಬರ್ತಾವೆ, 5 ರಿಟ್ಗಳು. ನೆಕ್ಸ್ಟ್,
ಪರಿಹರಣಾತ್ಮಕ ಇದು ಒಂದು ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವುದು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ. ಸಮಾನತೆ ಹಕ್ಕು ಮೂಲಭೂತ ಹಕ್ಕು, ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೂಡ ಮೂಲಭೂತ ಹಕ್ಕಾಗಿ ಬರುತ್ತೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು ಇದು 32ನೇ ವಿಧಿ ಹೇಳಿದ್ನಲ್ಲ ಅದು ಕೂಡ. ಇನ್ನು ಆಸ್ತಿ ಹಕ್ಕು ಮೊದಲಿಗೆ ಮೂಲಭೂತ ಹಕ್ಕಾಗಿತ್ತು. ಬಟ್ ಏನಪ್ಪ ಅಂತಂದರೆ ಅದನ್ನು ತೆಗೆದುಹಾಕಿ 31ನೇ ವಿಧಿಯಲ್ಲಿ ಇತ್ತು. ಸೊ ಅದನ್ನು ತೆಗೆದುಹಾಕಿ 300A ವಿಧಿಗೆ ಕಾನೂನು ಹಕ್ಕಾಗಿ ನೇಮಿಸಲಾಗಿದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಉಪರಾಷ್ಟ್ರಪತಿಯವರನ್ನು ಏನು ಅಂತ ಕೇಳಿದರೆ, ಸೊ ಉಪರಾಷ್ಟ್ರಪತಿಯವರನ್ನು ಕೆಳಗಿನ ಆಪ್ಷನ್ಗಳನ್ನು ಓದ್ಕೊಳ್ಳೋಣ ಬನ್ನಿ. ಏನು ಕೇಳಿದ್ದಾರೆ ಅಂತ. ಸಂಸತ್ತಿನಲ್ಲಿ ಬಹುಮತವಿರುವ ಪಕ್ಷವು ಆಯ್ಕೆ ಮಾಡತಕ್ಕದ್ದು. ಇದು ತಪ್ಪು. ಯಾಕಂತಂದರೆ ಉಪರಾಷ್ಟ್ರಪತಿಯವರು ಆಗಲಿ ರಾಷ್ಟ್ರಪತಿಯವರಾಗಲಿ ಬಹುಮತ ಇರುವ ಪಕ್ಷಕ್ಕೆ ಸಂಬಂಧಪಟ್ಟಿರಂಗಿಲ್ಲ. ಅವರನ್ನು ನೇಮಕಾತಿ ಮೂಲಕನೇ ನೇಮಿಸಬೇಕಾಗುತ್ತೆ. ಇನ್ನು ರಾಷ್ಟ್ರಪತಿಯವರು ನೇಮಕ ಮಾಡತಕ್ಕದ್ದು ಇದು ಕೂಡ ತಪ್ಪು. ರಾಷ್ಟ್ರಪತಿಯವರಿಗೂ ಕೂಡ ನೇಮಕ ಮಾಡುವ ಅಧಿಕಾರ ಇಲ್ಲ. ಇನ್ನು ಸಂಸತ್ತಿನ ಎರಡೂ ಸದನಗಳು ಚುನಾವಣಿಸತಕ್ಕದ್ದು. ಇಲ್ಲಿ ಸರಿಯಾಗಿದೆ. ಯಾಕಂತಂದರೆ ಎರಡೂ ಸಂಸತ್ತಿನ ಸದನಗಳಲ್ಲಿ ಅವ್ರನ್ನ ಚುನಾಯಿಸಿ ಆರಿಸಿ ತರ್ತಾರೆ ಉಪರಾಷ್ಟ್ರಪತಿಯವರನ್ನು. ಸೊ ಯಾಕಂತಂದರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿ. ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದು ಬೇಡ. ನೆಕ್ಸ್ಟ್, ವಿಧಾನಸಭಾ ಸ್ಪೀಕರ್ ರವರು ಕೆಳಕಂಡವರಿಗೆ ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ಬರೆದುಕೊಡುವ ಮೂಲಕ ಯಾವಾಗ ಬೇಕಾದರೂ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಬಹುದು ಅಂತ ಕೇಳಿದ್ದಾರೆ. ಸೊ ವಿಧಾನಸಭಾ ಸಭಾಪತಿ ಅಂತ ಕೂಡ ಕರಿತೀವಿ. ಸಭಾಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಅಂತ ಕೂಡ ಕೇಳ್ಬೋದು. ಸೊ ಇಲ್ಲಿ ಸಭಾಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕಂತ ಅಂದರೆ 94ನೇ ವಿಧಿಯ ಪ್ರಕಾರ ಅವರು ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ ಉಪಸಭಾಪತಿಯವರಿಗೆ ಈ ಒಂದು ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗುತ್ತದೆ. ತಮಗೆ ಸ್ವಹಸ್ತಾಕ್ಷರದಲ್ಲಿ ಬರೆದುಕೊಡುವ ಮೂಲಕ. ಭಾರತದ ಪ್ರಜೆಯಾಗಿರುವ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗುವಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸಬೇಕು ಅಂತ ಕೇಳಿದ್ದಾರೆ. ಸೊ ಇದು ಹಕ್ಕು ಯಾವ ಹಕ್ಕಿನಲ್ಲಿ ಬರುತ್ತೆ, ಯಾವ ಕಲಮಿನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಕಂಡುಬರೋದು ಎಲ್ಲಿಪ್ಪ ಅಂತಂದರೆ ಆಪ್ಷನ್ ಸಿ, ಇದು ಮೂಲಭೂತ ಕರ್ತವ್ಯವಾಗಿದೆ. ಯಾವುದೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯ ಅದು. ನೆಕ್ಸ್ಟ್, ಬೌದ್ಧ ಧರ್ಮವು 2 ಶಾಖೆಗಳಾಗಿ ಇಬ್ಬಾಗವಾಯಿತು, ಅವುಗಳೆಂದರೆ ಯಾವುವು ಅಂತ ಕೇಳಿದ್ದಾರೆ. ಸೊ ಈ ಬೌದ್ಧ ಧರ್ಮ ಮೊದಲಿಗೆ ಒಂದೇ ಇತ್ತು. ಸೊ ಎರಡನೇ ಒಂದು ಸಮ್ಮೇಳನ ನಡೀತಲ್ಲ, ಬೌದ್ಧ ಧರ್ಮ ಸಮ್ಮೇಳನ. ಸೊ ಅದರಲ್ಲಿ ಈ ಒಂದು ಬೌದ್ಧ ಧರ್ಮ ಇಬ್ಬಾಗವಾಯಿತು. ಸೊ ಅದು ಎಲ್ಲಿ ನಡೆದಿತ್ತು ಅಂದರೆ ವೈಶಾಲಿಯಲ್ಲಿ ನಡೆದಿತ್ತು. ಎರಡನೇ ಸಮ್ಮೇಳನ ವೈಶಾಲಿಯಲ್ಲಿ ನಡೆದಿತ್ತು. ಸೊ ಅದರಲ್ಲಿ ಇಬ್ಬಾಗವಾಗಿ ಯಾವ್ಯಾವ ಆಯ್ತಂದ್ರೆ ಹೀನಾಯಣ ಮತ್ತು ಮಹಾಯಾಣ ಅಂದ 2 ಪಂಗಡಗಳಾಗಿ ಇಬ್ಬಾಗವಾಯಿತು ಬೌದ್ಧ ಧರ್ಮ. ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ನೋಡ್ತಾ ಹೋಗೋಣ ಬನ್ನಿ. ಸಂವಿಧಾನಕ್ಕೆ ಬದ್ಧವಾಗಿರುವ ಕರ್ತವ್ಯ, ಇದು ಮೂಲಭೂತ ಕರ್ತವ್ಯ. ಯಾಕಂತಂದರೆ ನಮ್ಮ ಯಾವುದೇ ಪ್ರಜೆ ಆಗಲಿ ಸಂವಿಧಾನಕ್ಕೆ ಬದ್ಧವಾಗಿರತಕ್ಕದ್ದು. ಇನ್ನು ಭಾರತದ ಸಾರ್ವಭೌಮತೆ, ಏಕತೆ ಹಾಗೂ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಮತ್ತು ರಕ್ಷಿಸುವ ಕರ್ತವ್ಯ, ಇದು ಕೂಡ ಒಂದು ಮೂಲಭೂತ ಕರ್ತವ್ಯವಾಗುತ್ತೆ. ನಮ್ಮ ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಕೂಡ ರಕ್ಷಿಸುವುದು ಅಥವಾ ರೆಸ್ಪೆಕ್ಟ್ ಕೊಡುವುದು ಕೂಡ ಒಂದು ಮೂಲಭೂತ ಕರ್ತವ್ಯವಾಗುತ್ತೆ. ಸಂರಕ್ಷಿಸುವುದು ಮತ್ತು ಗೌರವಿಸುವುದು. ಇನ್ನು ಕುಟುಂಬವನ್ನು ಘೋಷಿಸುವ ಹಕ್ಕು. ಸೊ ಕುಟುಂಬವನ್ನು ಪೋಷಿಸುವ ಹಕ್ಕು ಯಾವುದೇ ರೀತಿಯಾದ ಮೂಲಭೂತ ಕರ್ತವ್ಯದಲ್ಲಿ ಬರೋಂಗಿಲ್ಲ. ಸೊ ಕೆಲವೊಂದಿಷ್ಟು ಜನ ಕುಟುಂಬವನ್ನು ಪೋಷಿಸದೆ ಹಾನಿಯನ್ನು ಕೂಡ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಯಾವುದೇ ರೀತಿಯಾದ ಕಾನೂನನ್ನು ತೆಗೆದುಕೊಳ್ಳೋದಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇದು ಮೂಲಭೂತ ಕರ್ತವ್ಯ ಅಲ್ಲ. ನೆಕ್ಸ್ಟ್, ಹರ್ಷಚರಿತವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಹರ್ಷಚರಿತವನ್ನು ರಚಿಸಿದವರು ಯಾರು ಅಂತಂದರೆ ಬಾಣಭಟ್ಟನು ರಚಿಸಿದ್ದಾನೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆ ಇಲ್ಲಿ ರಚಿತವಾದ ಕಾವ್ಯವಾಗಿದೆ. ಇದು ಹರ್ಷಚರಿತ ಹರ್ಷವರ್ಧನನ ಬಗ್ಗೆ ಇದೆ. ಹರ್ಷವರ್ಧನನ ಜೀವನ ಚರಿತ್ರೆ. ಮಹಮ್ಮದನು ಆಳುತ್ತಿದ್ದ ಗಜನಿ ಸಾಮ್ರಾಜ್ಯ ಎಲ್ಲಿದ್ದಿತ್ತು ಅಂತ ಕೇಳಿದರೆ. ಸೊ ಈ ಒಂದು ಮಹಮ್ಮದ್ ಗಜನಿಯ ಸಾಮ್ರಾಜ್ಯವಾಗಿತ್ತು ಅಂದರೆ ಎಲ್ಲಿತ್ತಂದರೆ ಅಫ್ಘಾನಿಸ್ತಾನದ ಒಳಗಡೆ ಇತ್ತು. ಇವ ಕ್ರಿಸ್ತಶಕ 997ರಿಂದ 1030ರವರೆಗೆ ಆಳ್ವಿಕೆಯನ್ನು ನಡೆಸಿದ ಗಜನಿ ಮಹಮ್ಮದ್. ನೆನ್ಪಿಟ್ಕೊಡ್ರಿ ಇದನ್ನು ಕೂಡ. ರಾಜಾರಾಮ್ ಮೋಹನ್ ರಾಯ್ ಅವರು ಮುಖ್ಯವಾಗಿ ಈ ಕೆಳಕಂಡ ವಿಷಯದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದರು ಅಂತ ಕೇಳಿದರೆ. ಸೊ ಈ ರಾಜಾರಾಮ್ ಮೋಹನ್ ರಾಯ್ ಅಂತ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ನೆನಪು ಬರೋದೇನಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿ, ಸತಿ ಪದ್ಧತಿ ನಿರ್ಮೂಲನ ಕಾಯ್ದೆ.
ಇವರೇ ನಿರ್ಮೂಲನೆ ಮಾಡ್ಬೇಕಂದ್ರೆ ಹೆಚ್ಚಿನ ಮಹತ್ವವನ್ನು ವಹಿಸಿದ್ರು. ಏನಂತಂದರೆ ವಿಲಿಯಂ ಬೆಂಟಿಂಕ್ರವರು ಅವಾಗ ಇವರಿದ್ದರು 1828ರಲ್ಲಿ ವಿಲಿಯಂ ಬೆಂಟಿಂಕ್ರವರ ಸಹಾಯದೊಂದಿಗೆ ಸತಿ ಪದ್ಧತಿಯ ವಿರುದ್ಧ ಹೋರಾಡಿ ಅದನ್ನು ಬ್ರೇಕ್ ಮಾಡಿದರು, ಆ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು. ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ರಲ್ಲಿ ಕೊಲ್ಲಲ್ಪಟ್ಟನು ಅಂತ ಕೇಳಿದರೆ. ಸೊ ಟೋಟಲ್ 4 ಆಂಗ್ಲೋ ಮೈಸೂರು ಯುದ್ಧಗಳಾಗಿದ್ದಾವೆ. ಸೊ 4ನೇ ಯುದ್ಧದಲ್ಲಿ ಯಾವಾಗಪ್ಪ ಅಂತಂದರೆ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಟಿಪ್ಪುನನ್ನು ಕೊಲ್ಲಲಾಯಿತು. ಮೇ 4 1799, ಡೇಟ್ ಕೂಡ ನೆನಪಿಟ್ಕೊಡ್ರೆ, ವೆಲ್ಲೆಸ್ಲಿ ನೇತೃತ್ವದಲ್ಲಿ. ನೆಕ್ಸ್ಟ್, ಸಿಂಹ ಸ್ವಪ್ನವಾಗಿದ್ದ ಟಿಪ್ಪುನನ್ನು ಅಲ್ಲಿ ಕೊಂದರು. ಇನ್ನು ಗೋಲ್ ಗುಂಬಜನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಗೋಲ್ ಗುಂಬಜನ್ನು ಯಾವಾಗಪ್ಪ ಅಂತಂದರೆ 1659ರಲ್ಲಿ ಯಾರು ನಿಲ್ಲಿಸಿದ್ರು ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು ನಿರ್ಮಿಸಿದರು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕನೌಜನ್ನು ಹರ್ಷವರ್ಧನನನ್ನು ಈ ಕೆಳಕಂಡ ಬಾದಾಮಿ ಚಾಲುಕ್ಯರ ಅರಸನು ಸೋಲಿಸಿದನು ಅಂತ ಕೇಳಿದರೆ. ಸೊ ನಮ್ಮ ಬಾದಾಮಿ ಚಾಲುಕ್ಯರ ಪ್ರಖ್ಯಾತ ಅರಸನಾದ 2ನೇ ಪುಲಕೇಶಿಯು ನರ್ಮದಾ ನದಿ ಕಾಳಗದಲ್ಲಿ ಈ ಒಂದು ಹರ್ಷವರ್ಧನನನ್ನು ಸೋಲಿಸಿದ ದೊರೆಯಾಗಿದ್ದಾನೆ. 620ರಲ್ಲಿ ಈ ಒಂದು ನರ್ಮದಾ ನದಿ ಕಾಳಗ ನಡೆದಿತ್ತು. ಕ್ರಿಸ್ತಶಕ 620. ಈ ಕದನದ ಬಗ್ಗೆ ಎಲ್ರಿಗೂ ಗೊತ್ತೇ ಇರಬೇಕು, ಗೊತ್ತಿಲ್ಲ ಅಂದರೂ ತಿಳಿದುಕೊಡ್ರಿ. ಅದರೊಳಗಡೆ ಏನಪ್ಪ ಅಂತಂದರೆ ಹರ್ಷವರ್ಧನನ ಚರಿತ್ರೆ ಬರೆದಂಥ ಬಾಣಭಟ್ಟ ಏನು ಬರೆದಿದ್ದಾನೆ ಅಂತಂದರೆ, ಅದರಲ್ಲಿ ಹರ್ಷವರ್ಧನೇ ಗೆದ್ದ ಅಂತ ಬರೆದಿದ್ದಾನೆ. ಬಟ್ ನಮ್ಮ ಈ ಹರಿಸೇನ ಬರೆದಂತಹ ಹೊಯ್ಸಳ ಇದರೊಳಗಡೆ ಶಿಲೆಯೊಳಗಡೆ ಅದರಲ್ಲಿ ಈ 2ನೇ ಪುಲಕೇಶಿ ಗೆದ್ದ ಅಂತ ಬರೆದಿದ್ದಾನೆ, ಪುಲಕೇಶಿ. ಬಟ್ ಈ ಒಂದು ಹುಯೆನ್ಸಾಂಗ್ ಒಬ್ಬ ಆ ಟೈಮ್ದಾಗ ಚೀನಾ ಯಾತ್ರಿಕ ಬಂದಿದ್ದ, ಹುಯೆನ್ಸಾಂಗ್. ಸೊ ನಂದೊಂದು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗ್ಬೋದು, ಹುಯೆನ್ಸಾಂಗ್. ಸೊ ಅವ ಏನು ಬರೆದಿದ್ದಾನಂದರೆ, ಈ ಒಂದು 2ನೇ ಪುಲಕೇಶಿಯ ಬಾಣಗಳಿಗೆ ಹರ್ಷವರ್ಧನನ ಹರ್ಷವು ಕಳಚಿ ಬಿತ್ತು ಅಂತ ಬರೆದಿದ್ದಾನೆ. ಅದಕ್ಕೋಸ್ಕರ ಅದರಿಂದ ಗೊತ್ತಾಗುತ್ತೆ ಪುಲಕೇಶಿ ಇಲ್ಲಿ ಜಯಶಾಲಿಯಾಗಿದ್ದಾನೆ ಅಂತ. ನೆಕ್ಸ್ಟ್, ಮುದ್ದೇನಹಳ್ಳಿಯಲ್ಲಿ ಜನಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರಿನ ದಿವಾಣರಾಗಿದ್ದರು ಅಂತ ಕೇಳಿದರೆ. ಸೊ ಈ ಒಂದು ಗ್ರೇಟ್ ಸೈಂಟಿಸ್ಟ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾರಿಗೆ ಅಂತ ಅಂದರೆ ಆಪ್ಷನ್ ಬಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಆಳ್ವಿಕೆ ಕಾಲದಲ್ಲಿ ಮೈಸೂರಿನ ದಿವಾಣರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದು ಯಾವಾಗದಂದರೆ 1912ರಿಂದ 1919ರವರೆಗೆ ಮೈಸೂರಿನ ದಿವಾಣರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಅವರು ಮಹತ್ವದ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದಾರೆ. ನೆಕ್ಸ್ಟ್, ಗ್ರಹಗಳ ಚಲನೆಯನ್ನು ಕುರಿತಂತೆ ವ್ಯಾಪಕವಾಗಿ ಅಧಿಚಕ್ರೀಯ ಅಧಿಕೇಂದ್ರೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಭಾಸ್ಕರ 2 ಇವರ ಕೃತಿಯ ಹೆಸರೇನು ಅಂತ ಕೇಳಿದರೆ. ಸೊ 2 ಭಾಸ್ಕರರವರ ಕೃತಿ ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡಿ, ಗ್ರಹಗಳ ಚಲನೆಯ ಬಗ್ಗೆ ಇದ್ದಿದ್ದು ಸಿದ್ಧಾಂತ ಶಿರೋಮಣಿ ಅನ್ನುವಂತಹ ಕೃತಿ ಇವರು ರಚಿಸಿದ್ದಾರೆ. ಇವರು ಏನಂತಂದ್ರೆ ಭಾರತದ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞರಾಗಿದ್ದರು, ಭಾಸ್ಕರ 2 ಅವರು. ನೆಕ್ಸ್ಟ್, ಶೃಂಗೇರಿ ಶಾರದಾ ಮಂದಿರವನ್ನು ಮರಾಠ ಅಶ್ವಾರೋಹಿಗಳು ಲೂಟಿ ಮಾಡಿ ಕೊಂಡು ಹೋದ ಮೇಲೆ ಅಲ್ಲಿ ಶಾರದಾ ದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ಹಣವನ್ನು ನೀಡಿದಂತಹ ಕರ್ನಾಟಕದ ಅರಸ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಶೃಂಗೇರಿ ಶಾರದಾ ಮಠವನ್ನು ಮರಾಠ ಅಶ್ವಾರೋಹಿಗಳು ಯಾವಾಗ ಅಂತಾರೆ 1791ರಲ್ಲಿ ಈ ಒಂದು ಲೂಟಿ ಮಾಡ್ತಾರೆ. ಆ ಲೂಟಿ ಮಾಡಿದ ಮೇಲೆ ಅದಕ್ಕೆ ಹಣವನ್ನು ನೀಡಿದವರು ನಮ್ಮ ಮೈಸೂರಿನ ಹುಲಿಯಾದಂಥ ಟಿಪ್ಪು ಸುಲ್ತಾನ ಹಣವನ್ನು ನೀಡಿ ಇದು ಮಾಡ್ತಾನೆ, ಅದಕ್ಕೆ ದೇಣಿಗೆ ಮಾಡ್ತಾನೆ. ನೆಕ್ಸ್ಟ್, ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ. ಸೊ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ ಎ.ಓ. ಹ್ಯೂಮ್ರವರು ಸ್ಥಾಪಿಸಿದರು. ನೆಕ್ಸ್ಟ್, ವೆಲ್ಲೆಸ್ಲಿಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತಹ ಪ್ರಥಮ ಭಾರತೀಯ ದೊರೆ ಯಾರು ಅಂತ ಕೇಳಿದರೆ. ಸೊ ಈ ಒಂದು ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತಹ ಪ್ರಥಮ ಭಾರತೀಯ ದೊರೆ ಯಾರು ಅಂದ್ರೆ ಹೈದರಾಬಾದ್ ನಿಜಾಮ, ಸಹಾಯಕ ಸೈನ್ಯ ಪದ್ಧತಿ ಅಂತ ಕೂಡ ಕರೀಬಹುದು ಅದನ್ನು. ಇನ್ನು ಭಾರತದ ರಾಜಧಾನಿಯನ್ನು ಕಲ್ಕತ್ತೆಯಿಂದ ದೆಹಲಿಗೆ ಸ್ಥಳಾಂತರಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದು 1911ರಲ್ಲಿ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂತ ಕೇಳಿದರೆ. ಸೊ ಈ ಒಂದು ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತಂದ್ರೆ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂತದ್ದು JVP ಕಮಿಷನ್ ಮುಖಾಂತರ ಭಾಷಾ ಆಧಾರದ ಮೇಲೆ. ಸೊ ಅದಾದಮೇಲೆ 1973 ನವೆಂಬರ್ 1ರಂದು ಅದನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು, ಕರ್ನಾಟಕ.
ಅಂತ ಮರುನಾಮಕರಣ ಮಾಡಲಾಯಿತು. ಇದನ್ನು ಕೂಡ ನೆನ್ಪಿಟ್ಕೊಡ್ರಿ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಿಸಿದವರು ಯಾರು ಅಂತ ಕೇಳಿದರೆ, ಸೊ ಇವೆಲ್ಲ ಸಿಂಪಲ್ ಕ್ವಶನ್ಗಳು. ಬಾಲ್ ಗಂಗಾಧರ್ ತಿಲಕ್ರವರು ಈ ಒಂದು ಹೇಳಿಕೆಯನ್ನು ಹೇಳಿದವರಾಗಿದ್ದಾರೆ. ಇನ್ನು ನೈವೇಲಿಯಲ್ಲಿ ದೊರೆಯುವಂತಹ ಬೃಹತ್ ನಿಕ್ಷೇಪಗಳು. ಸೊ ನೈವೇಲಿ ಅಂತ ಅಂದರೆ ಎಲ್ಲಿದೆ ಅಂತ ಅಂದರೆ ಇದು ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ನಗರವಾಗಿದೆ. ಸೊ ಇಲ್ಲಿ ಭಾಳ ಮೈನಿಂಗ್ ನಡೀತೈತಿ. ಅದರಲ್ಲಿ ಏನಪ್ಪ ಅಂತ ಮೇನಾಗಿ ಲಿಗ್ನೇಟ್ ಸಿಗುತ್ತೆ. ಇದು ಒಂದು ಕಲ್ಲಿದ್ದಲು ಓರ್ ಅಥವಾ ಏನು ಕಲ್ಲಿದ್ದಲು ಮೈನಿಂಗ್ ನಡೀತೈತಿ. ಲಿಗ್ನೇಟ್ ಈ ಒಂದು ನೈವೇಲಿಯಲ್ಲಿ ಸಿಗುತ್ತೆ, ತಮಿಳುನಾಡಿನ ನೈವೇಲಿ. ಭಾರತದಲ್ಲಿರೋ ಬಹುದೊಡ್ಡ ನದಿಮುಖಜ ಭೂಮಿ ಯಾವುದು ಅಂತ ಕೇಳಿದರೆ, ಸೊ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತಿ ದೊಡ್ಡ ನದಿಮುಖಜ ಭೂಮಿ ಆಪ್ಷನ್ ಬಿ ಸುಂದರ್ಬನ್ ನದಿಮುಖಜ ಭೂಮಿ. ಇದು ಎಲ್ಲಿದೆ ಅಂತಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿದೆ. ಇದರಲ್ಲಿ ಇದು ಏನಪ್ಪ ಅಂತಂದರೆ ಬ್ರಹ್ಮಪುತ್ರ ಮತ್ತು ಯಾವುದು ಗಂಗಾ ನದಿ ಅಲ್ಲಿ ಬಂದು ಸಮುದ್ರ ಸೇರ್ತಾವ. ಅಲ್ಲಿ ಇದು ಸುಂದರ್ಬನ್ ನದಿಮುಖಜ ಭೂಮಿ ನಿರ್ಮಾಣಗೊಂಡಿದೆ. ಮೇನ್ ಆಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಅದರಲ್ಲಿ ಸುಂದರಿ ಮರಗಳು ಹೆಚ್ಚು ಕಂಡುಬರೋ ಕಾರಣ ಸುಂದರಿ ಮರ ಹೆಚ್ಚು ಕಂಡುಬರೋ ಕಾರಣ ಅದಕ್ಕೆ ಸುಂದರ್ಬನ್ ಫಾರೆಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್, ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಮೇನ್ ಅಂದರೆ ರಾಮನಗರ ಏನಪ್ಪ ಅಂತಂದರೆ ಅಲ್ಲಿ ಅತಿ ದೊಡ್ಡ ಒಂದು ರೇಷ್ಮೆ ವ್ಯಾಪಾರ ಮಾಡ್ತಕ್ಕಂಥ ಮಾರ್ಕೆಟ್ ಇದೆ. ಅದಕ್ಕೋಸ್ಕರ ಇದೊಂದು ರಾಮನಗರ ಹೆಚ್ಚಿಗೆ ರೇಷ್ಮೆ ನಗರ ಅಂತ ಕರೆಯಲಾಗುತ್ತದೆ. ಈ ಕೆಳಗಿನ ಯಾವುದು ಬೃಹತ್ ವೃತ್ತವಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಇದು ನಮ್ಮ ಅರ್ಥ ಅನ್ಕೊಡ್ರಿ. ಇದರಲ್ಲಿ ಸೆಂಟ್ರಲ್ ಇಲ್ಲಿ ಏನು ರೇಖೆ ಇದೆಯಲ್ಲ ಇದಕ್ಕೆ ಸಮಭಾಜಕ ವೃತ್ತ ಅಂತ ಕೂಡ ಕರಿತೀವಿ, ಸಮಭಾಜಕ ವೃತ್ತ. ಸೊ ಇದು ನಮ್ಮ ಇದರಲ್ಲಿರ್ತಕ್ಕಂಥ ಈ ಅತಿ ದೊಡ್ಡ ಸಮಭಾಜಕ ವೃತ್ತವಾಗಿದೆ. ಅತಿ ದೊಡ್ಡ ವೃತ್ತ, ಅದು ಅಕ್ಷಾಂಶ ಅಂತ ಕರಿತೀವಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿರುವ ಉತ್ಪಾದನೆಯಾಗುವಂತಹ ಕಾಫಿ ಬೆಳೆ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಆಗೋದು ಕೇಳಿದ್ದಾರೆ. ಸೊ ಅತಿ ಹೆಚ್ಚಾಗಿ ಉತ್ಪಾದನೆ ಆಗೋದು ಆಪ್ಷನ್ ಬಿ ರೋಬಸ್ಟಾ ಉತ್ಪಾದನೆ ಆಗುತ್ತೆ. ಸೊ ಅರೇಬಿಕಾ ಕೂಡ ಆಗುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ರೋಬಸ್ಟಾ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಸುನಾಮಿ ಎನ್ನುವುದು ಏನು ಅಂತ ಕೇಳಿದರೆ ಇದು ಭೂಕಂಪದಿಂದ ಉಂಟಾದ ಸಾಗರ ಅಲೆಗಳಾಗಿದೆ ಸುನಾಮಿ ಅನ್ನುವಂಥದ್ದು. ನೆಕ್ಸ್ಟ್, ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಎಂದು ಹೆಸರಾದ ಊರು ಯಾವುದು? ಆಲ್ರೆಡಿ ಜಸ್ಟ್ ಡಿಸ್ಕಸ್ ಮಾಡಿದೀವಲ್ಲ, ರಾಮನಗರವು ಕರ್ನಾಟಕದ ರೇಷ್ಮೆ ನಗರ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು ಅಂತ ಕೇಳಿದರೆ ಇದು ನೀಲಗಿರಿ ಬೆಟ್ಟಗಳು ಸಂಧಿಸುವಂತಹ ಸ್ಥಳವಾಗಿದೆ. ನೆಕ್ಸ್ಟ್, ಈ ಕೆಳಕಂಡ ಯಾವ ಉಪನದಿಯು ಕರ್ನಾಟಕದಲ್ಲಿ ಉಗಮಿಸುತ್ತದೆ ಅಂತ ಕೇಳಿದರೆ ಸೊ ಇದು ತುಂಗಭದ್ರಾ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಸೊ ಇದು ಕರ್ನಾಟಕದಲ್ಲಿ ಉಗಮಿಸುತ್ತದೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಶ್ರೀಗಂಧದ ಮರ ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ನಮ್ಮ ಕರ್ನಾಟಕ. ಶ್ರೀಗಂಧ ಮರ ಹೆಚ್ಚಾಗಿ ಕಂಡುಬರುತ್ತೆ. ಸ್ಯಾಂಡಲ್ವುಡ್. ಗ್ರೇಟ್ ಸೌಲ್, ಮಹಾತ್ಮ ಗಾಂಧಿ ಆ್ಯಂಡ್ ಹೀಸ್ ಸ್ಟ್ರಗಲ್ ವಿತ್ ಇಂಡಿಯಾ ಎಂಬ ವಿವಾದಾತ್ಮಕ ಕರ್ತೃ ಯಾರು ಅಂತ ಕೇಳಿದರೆ ಸೊ ಇದು ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಬಗ್ಗೆ ಯಾರು ರಚಿಸಿದ್ದಾರೆ ಅಂತ ಅಂದರೆ ಜೋಸೆಫ್ ರೆಲಿವೆಲ್ಡರ್ ಅವರು ರಚಿಸಿದ್ದಾರೆ. ಬಟ್ ಇದೇನಪ್ಪ ಅಂತಂದ್ರೆ ಭಾಳ ವಿವಾದಾತ್ಮಕ ಇದೆ. ಗುಜರಾತ್ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ ಇದನ್ನು. ಸೊ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಕೈಗಾರಿಕಾ ನೀತಿಯು ಘೋಷಣೆಯಾದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿ 1948ರಲ್ಲಿ ಮೊದಲ ಕೈಗಾರಿಕಾ ನೀತಿಯನ್ನು ಘೋಷಿಸಲಾಯಿತು. ನೋಡಿ, ನೀವು ಕನ್ಫ್ಯೂಸ್ ಆಗಬೇಡಿ. ಪಂಚವಾರ್ಷಿಕ ಯೋಜನೆಗಳು ಬೇರೆ, ಕೈಗಾರಿಕಾ ನೀತಿ ಬೇರೆ. ಸೊ ಇದು 1948ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಮತ್ತು 1951ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು. ಇವೆರಡು ಬೇರೆ ಬೇರೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, 8ನೇ ಅನುಸೂಚಿಯಲ್ಲಿ ಈ ಕೆಳಕಂಡ ಯಾವ ಭಾಷೆಯು ಸೇರ್ಪಡೆಯಾಗಿಲ್ಲ ಅಂತ ಕೇಳಿದರೆ ಸೊ 8ನೇ ಅನುಸೂಚಿಯಲ್ಲಿ ಇಂಗ್ಲೀಷ್ ಭಾಷೆ ಸೇರ್ಪಡೆಯಾಗಿಲ್ಲ. 22 ಭಾಷೆಗಳಿದಾವೆ, ಅದರಲ್ಲಿ ಇಂಗ್ಲೀಷ್ ಇಲ್ಲ. ಭಾಗ 17, ಸೊ ಭಾಗ 17ರಲ್ಲಿ ಅದನ್ನು ಇರಿಸಲಾಗಿದೆ. 8ನೇ ಅನುಸೂಚಿ ಸ್ಕೆಡ್ಯೂಲ್ ಅಂತ ಕರಿತೀವಿ, 8th ಸ್ಕೆಡ್ಯೂಲ್. ನೆಕ್ಸ್ಟ್, ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಕೇಳಿದರೆ 2005ರಲ್ಲಿ ಈ ಒಂದು ಮಾಹಿತಿ ಹಕ್ಕು ಜಾರಿಗೆ ತರಲಾಯಿತು. ನೆಕ್ಸ್ಟ್,
ಸುಖಮರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂಗಳೆರಡು ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಸುಖಮರಣಕ್ಕೆ ಅನುಮತಿ ನೀಡಿದೆ. ಇದು ಸರಿಯಾಗಿದೆ. ಯಾಕಂತಂದರೆ ಸುಖಮರಣ ಅಂತಂದರೆ ಸ್ವ ಇಚ್ಛಾ ಮರಣ ಅಂತ ಕೂಡ ಕರಿಬಹುದು. ಅದಕ್ಕೆ ಏನಪ್ಪ ಅಂತಂದರೆ ನೆದರ್ಲ್ಯಾಂಡ್ ಮತ್ತು ಅವು ಕೆಲವೊಂದು ಷರತ್ತುಗಳ ಮೇಲೆ ಪರ್ಮಿಷನ್ ನೀಡಿದ್ದಾವೆ. ಮತ್ತು ಸ್ವಿಟ್ಜರ್ಲೆಂಡ್ ದೇಶವು ನೆರವಿನ ಆತ್ಮಹತ್ಯೆಗೆ ಅನುಮತಿ ನೀಡಿದೆ, ಆದರೆ ಸುಖಮರಣಕ್ಕಲ್ಲ. ಸುಖಮರಣಕ್ಕೆ ಅನುಮತಿ ನೀಡಿಲ್ಲ, ಬಟ್ ನೆರವಿನ ಆತ್ಮಹತ್ಯೆಗೆ ಅನುಮತಿ ನೀಡಿದೆ ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಸುಖಮರಣ ಮತ್ತು ವೈದ್ಯ ನೆರವಿನ ಆತ್ಮಹತ್ಯೆಗಳೆರಡು ಯುನೈಟೆಡ್ ಕಿಂಗ್ಡಮ್ನಲ್ಲಿ ನ್ಯಾಯಸಮ್ಮತವಲ್ಲ ಎಂದು ಪರಿಗಣಿಸಲ್ಪಟ್ಟಿದೆ. UK, ಇಂಗ್ಲೆಂಡ್ ಅಂತ ಏನು ಕರಿತೀವಲ್ಲ, ಅಲ್ಲಿ ನ್ಯಾಯಸಮ್ಮತ ಅಲ್ಲ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕೊನೆಗೆ ನೋಡಿದರೆ ಸಂಯುಕ್ತ ಸಂಸ್ಥಾನದ ಎಲ್ಲ ರಾಜ್ಯಗಳಲ್ಲಿಯೂ ಕ್ರಿಯಾಶೀಲ ಸುಖಮರಣ ಆ್ಯಕ್ಟಿವ್ ಎಥುನೇಸಿಯಾ ನ್ಯಾಯಸಮ್ಮತವೆಂದು ಪರಿಗಣಿಸಲಾಗಿದೆ. ನೋಡಿ, US ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಸೊ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ ಕೂಡ ಒಂದು ಮಷಿನ್ ಕಂಡುಹಿಡಿದಿದೆ. ಏನಪ್ಪ ಅಂತಂದರೆ ಪಟ್ಟಕ್ಕೆ 1 ಸೆಕೆಂಡ್ ಒಳಗಡೆ ಡೆತ್ ಆಗಿಬಿಡೋದು, ಆ ರೀತಿಯಾಗಿ ಮಷಿನ್. ನೆಕ್ಸ್ಟ್ 2011 ಜನಗಣತಿಯ ಪ್ರಕಾರ ಒಟ್ಟಾರೆ ರಾಷ್ಟ್ರವ್ಯಾಪಿ ಲೈಂಗಿಕ ಅನುಪಾತ ಎಷ್ಟಿದೆ ಅಂತ ಕೇಳಿದರೆ, ಸೊ ಈ ಜನಗಣತಿಯ ಪ್ರಕಾರ ಆಪ್ಷನ್ ಸಿ ನೋಡಿ 940 ಲಿಂಗಾನುಪಾತ ಇದೆ ನಮ್ಮ ದೇಶದ್ದು. ನೆಕ್ಸ್ಟ್ 2011 ಪ್ರಪಂಚದಾದ್ಯಂತ ಅರ್ತ್ ಅವರ್ ಎಂದು ಆಚರಿಸಲಾದ ದಿನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಅರ್ತ್ ಅವರ್ ಅಂತ ಏನಂತಂದರೆ ಮಾರ್ಚ್ ತಿಂಗಳಿನ ಕೊನೆಯ ಶನಿವಾರದಂದು ಆಚರಿಸಲಾಗುತ್ತದೆ. ಇಲ್ಲಿ ಮಾರ್ಚ್ 26 2011 ಕೊನೆಯ ಶನಿವಾರ ಆಗಿತ್ತು. ಅದಕ್ಕೋಸ್ಕರ ಈ ದಿನವನ್ನು ಅರ್ತ್ ಅವರ್ ಅಂತ ಆಚರಿಸಲಾಗಿದೆ. ಸೊ ನೆನ್ಪಿಟ್ಕೊಳ್ರಿ, ಮಾರ್ಚ್ ತಿಂಗಳಿನ ಕೊನೆಯ ಶನಿವಾರದಂದು ಅರ್ತ್ ಅವರನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಇನ್ನು ಭಾರತದ ಜನಸಂಖ್ಯಾ ಗಣತಿಯನ್ನು ಈ ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಇತ್ತೀಚಿನ ಜನಗಣತಿಯಲ್ಲಿ ನಡೆಯಿತು. ಇದು 2011 ಕ್ವಶನ್ ಪೇಪರ್ ಆಗಿದೆ, ಅದಕ್ಕೋಸ್ಕರ ಇತ್ತೀಚಿನ ಅಂತ ಕೊಟ್ಟಿದ್ದಾರೆ. ಈ ತೆರಪು ಬಿಟ್ಟ ಜಾಗಗಳಿಗೆ ಸರಿಯಾದ ತುಂಬಬೇಕಾದ ಅಂಕಿಗಳು ಕೆಳಕಂಡಂತಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, 10 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ. ಮತ್ತು 2011 ಜನಗಣತಿ ನಡೆಯಿತು. ಇತ್ತೀಚೆಗೆಲ್ಲ ಈಗ ರೀಸೆಂಟಾಗಿ ನೋಡ್ಬೇಕಂದ್ರೆ 2011 ಜನಗಣತಿ ಆಗಿದ್ದು, ಇಲ್ಲಿವರೆಗೂ ಆಗಿಲ್ಲ ಹೊಳ್ಳಿ. ಸೊ ಅದಕ್ಕೋಸ್ಕರ ಇದು ಕ್ವಶನ್ ಪೇಪರ್ ಓಲ್ಡ್ ಆದ್ರೂ ನಾನು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಗಳನ್ನ ಮಾತ್ರ ತೊಗೊಂಡಿರ್ತೀನಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಏನಿದಾವಲ್ಲ, ಕರೆಂಟ್ ಅಫೇರ್ಸ್, ಸೊ ಅದನ್ನು ನಾನು ತೆಗೆದಿರ್ತೀನಿ. ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಸೊ ಅದನ್ನು ಕೂಡ ತೆಗೆದಿರ್ತೀನಿ. ಯಾಕಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿದು ಸಪ್ರೇಟ್ ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಹೇಳಿದರೆ ಇದರಲ್ಲಿ ಡಿಸ್ಕಷನ್ ಮಾಡಿದರೆ ನಿಮ್ಗೆ ಅರ್ಥನೂ ಆಗೋಲ್ಲ ಮೆಂಟಲ್ ಎಬಿಲಿಟಿ ಅಷ್ಟೊಂದು. ಸೊ ಅದಕ್ಕೋಸ್ಕರ ಅವೆರಡನ್ನು ತೆಗೆದಿದ್ದೀನಿ. ಮತ್ತು ಕರೆಂಟ್ ಅಫೇರ್ಸದ್ದು ನಾನು ಡೈಲಿ ನೋಟ್ಸ್ ಹಾಕ್ತಾ ಇರ್ತೀನಿ. ಮತ್ತು ಅದರ ಮೇಲೆ ರೀಲ್ಸ್ ಕೂಡ ಮಾಡ್ತಾ ಇರ್ತೀನಿ, ಶಾರ್ಟ್ಸ್ ಮಾಡಿ ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಅವುಗಳನ್ನ ತೆಗೆದಿದ್ದೀನಿ, ಯಾರು ಬೇಜಾರಾಗಬೇಡಿ. ನಡುಬರ್ಕ ಕ್ವಶನ್ಗಳು ಮಿಸ್ ಆಗಿರ್ತವೆ ಆನ್ಸರ್ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀವಿ. ಸೊ ಅವೇನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಅವು ಮಿಸ್ ಆಗಿರ್ತವೆ. ನೆಕ್ಸ್ಟ್ ಕ್ವಶನ್, PAN ಸಂಕ್ಷೇಪ್ತಾಕ್ಷರಗಳ ವಿಸ್ತೃತ ರೂಪ ಹೀಗಿದೆ ಅಂತ ಕೇಳಿದರೆ. ಸೊ PAN ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನುವಂಥದ್ದು PAN ಫುಲ್ ಫಾರ್ಮ್ ಆಗಿರುತ್ತದೆ. ಕ್ವಶನ್ ಸ್ವಲ್ಪ ಸಿಂಪಲ್ ಬರ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ನಲ್ಲಿ ಬಟ್ ಇಂಪಾರ್ಟೆಂಟ್, ಯಾವುದು ಸಿಂಪಲ್ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇನ್ನು ನಕ್ಸಲಿಯ ಚಳವಳಿಯು ಈ ಕೆಳಕಂಡ ರಾಜ್ಯದ ನಕ್ಸಲಿ ಬಾರಿ ಪ್ರದೇಶದಲ್ಲಿ ಉಗಮಿಸಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ನಕ್ಸಲಿಸಮ್ ಅಂತ ಅಂದರೆ ಏನಪ್ಪ ಅಂತಂದರೆ, ಇದು ಒಂದು ನಕ್ಸಲಿ ಬಾರ್ ಅನ್ನುವಂತಹ ಒಂದು ಊರಿದು. ಎಲ್ಲಿಪ್ಪ ಅಂತಂದರೆ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿಂದ ಒಂದು ಫಸ್ಟ್ ಏನಪ್ಪ ಅಂತಂದರೆ ರೈತರ ದಂಗೆ ಆಯಿತು. ಸೊ ಜಮೀನ್ದಾರ ವಿರುದ್ಧ ರೈತರ ದಂಗೆ. ಸೊ ಅಲ್ಲಿಂದ ಇದಕ್ಕೆ ಚಳವಳಿ ಅಂತ ನಕ್ಸಲಿಸಮ್ ಅಂತ ಕರೀತಾ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ. 1967 ಈ ಒಂದು ದಂಗೆ ನಡೆದಿದೆ. 67 ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಕಳಸಾ ಮತ್ತು ಬಂಡೂರಿ ಎಂಬುದು ಕೆಳಕಂಡದ್ದರ 2 ಉಪನದಿಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಕಳಸಾ ಮತ್ತು ಬಂಡೂರಿ ಅನ್ನುವಂಥ ಮಹದಾಯಿ ನದಿಯ ಉಪನದಿಗಳು. ಇದರ ವಿವಾದ ಎದಕ್ಕಿಂದರೆ ನಮ್ಮ ಕರ್ನಾಟಕ ಆ್ಯಂಡ್ ಗೋವಾ ಇವೆರಡಕ್ಕೂ ಇದರ ವಿವಾದ ಇದೆ. ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ರಿ. ನೆಕ್ಸ್ಟ್,
ಇನ್ನು ಮಾನವ ಅಭಿವೃದ್ಧಿ ಸೂಚಿಯು ಕೆಳಕಂಡವುಗಳ ಸಮ್ಮಿಶ್ರ ಸೂಚಿಯಾಗಿದೆ ಅಂತ ಕೇಳಿದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಂತ ಏನು ಕರಿತೀವಲ್ಲ ಅದನ್ನು ಯಾವ ಸೂಚಕ ಮೂಲಕ ಇದು ಮಾಡ್ತಾರೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಆದಾಯ, ಆರೋಗ್ಯ ಮತ್ತು ಶಿಕ್ಷಣದ ಆಧಾರದ ಮೇಲೆ ಅದನ್ನು ಆರಿಸಲಾಗುತ್ತದೆ. ಇನ್ನು ಟೆಲಿ ಡೆನ್ಸಿಟಿ ಎಂಬುದು ಈ ಕೆಳಕಂಡ ವ್ಯಾಪ್ತಿಯಲ್ಲಿರುವ ದೂರವಾಣಿಗಳ ಸಂಖ್ಯೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಟೆಲಿ ಡೆನ್ಸಿಟಿ ಅಂತ ಅಂದರೆ ಪ್ರತಿ 100 ವ್ಯಕ್ತಿಗಳಿಗೆ ಎಷ್ಟು ಜನ ಟೆಲಿ ಡೆನ್ಸಿಟಿ ಅಥವಾ ಟೆಲಿಕಾಮನ್ನು ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಪ್ರತಿ 100 ವ್ಯಕ್ತಿಗಳಿಗೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ, ಟೆಲಿ ಡೆನ್ಸಿಟಿ. ಇನ್ನು ಕಬ್ಬಿನಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಕಬ್ಬಿನಾಂಶ, ರಕ್ತದಲ್ಲಿ ಕಬ್ಬಿಣ ಇರುತ್ತೆ, ರಕ್ತ. ಸೊ ಕಬ್ಬಿನಾಂಶ ಕಡಿಮೆ ಆದರೆ ರಕ್ತಹೀನತೆ ಉಂಟಾಗುತ್ತೆ. ಯಾವುದೇ ಒಬ್ಬ ಮನುಷ್ಯನಿಗೆ ರಕ್ತದಲ್ಲಿ ಕಬ್ಬಿಣ ಇರೋ ಕಾರಣ ಆಕ್ಸಿಜನ್ ಸಪ್ಲೈ ಜಾಸ್ತಿ ಮಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಕಬ್ಬಿಣ ಡೈರೆಕ್ಟ್ ರಕ್ತಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಇನ್ನು ನಮ್ಮ ದೇಶದಲ್ಲಿ ಕನ್ನಡ ಭಾಷೆಯು ಯಾವ ರೀತಿಯಾದ ಭಾಷೆಯಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಪ್ರಾಚೀನ ಭಾಷೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟನೇ ಪ್ರಾಚೀನ ಭಾಷೆ? ಫಸ್ಟ್ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಯಾವುದಂತ ತಮಿಳು. ಸೆಕೆಂಡ್ ಯಾವುದಂದ್ರೆ ಸಂಸ್ಕೃತ ಅಂತ ಕರಿತೀವಿ. ಥರ್ಡ್ ಯಾವುದಪ್ಪ ಅಂತಂದ್ರೆ ತೆಲುಗು ಪ್ರಾಚೀನವಾದದ್ದಿಲ್ಲಿ. ಲಾಸ್ಟ್ ನಮ್ಮ ಕನ್ನಡ 4ನೇದಾಗಿ, ಲಾಸ್ಟ್ ಏನಲ್ಲ 4ನೇ ಅತ್ಯಂತ ಪ್ರಾಚೀನ ಭಾಷೆ. ಇದಕ್ಕೆ ಆಪ್ಷನ್ ಸಿ ಸರಿಯಾಗಿದೆ, ಪ್ರಾಮುಖ್ಯತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶತಮಾನೋತ್ಸವದ ಆಚರಣೆಯನ್ನು ಕೆಳಕಂಡ ವರ್ಷದ ಮಾರ್ಚ್ 8ರಂದು ಆಚರಿಸಲಾಯಿತು ಅಂತ ಕೇಳಿದರೆ, ಸೊ ಅಂತಾರಾಷ್ಟ್ರೀಯ ಈ ಒಂದು ಏನಪ್ಪ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಯಾವ ವರ್ಷದಿಂದ ಪ್ರಾರಂಭಿಸಲಾಗುತ್ತಿದೆ ಅಂದರೆ 2011ರಿಂದ ಪ್ರಾರಂಭಿಸಲಾಗುತ್ತದೆ. ಏನಪ್ಪ ಅಂತಂದರೆ ಶತಮಾನೋತ್ಸವ ಆಚರಿಸುವ ಸಲುವಾಗಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಹ್ಯಾಂಡ್ ರೈಟಿಂಗ್. ನೆಕ್ಸ್ಟ್, ಇಲ್ಲಿ ಬ್ಲರ್ ಆಗಿದೆ, ಅದನ್ನು ಹೇಳ್ತೀನಿ ಕೇಳಿದ್ರೆ ನಾವು ಓದೋದ್ರ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸೌರಶಕ್ತಿ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಇಂಡೈರೆಕ್ಟಾಗಿ ಸೂರ್ಯನ ಶಕ್ತಿ ಯಾವ ರೀತಿಯಾಗಿ ಉಂಟಾಗುತ್ತದೆ. ಸೊ ಸೂರ್ಯನಲ್ಲಿ 2 ಎಲಿಮೆಂಟ್ ಇದ್ದಾವೆ, ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ. ಸೊ ಇವೆರಡೂ ಸಮ್ಮಿಲನದಿಂದ ಫ್ಯೂಷನ್ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ, ಅದರಿಂದ ಸೂರ್ಯಶಾಖ ಉತ್ಪತ್ತಿ ಆಗುತ್ತದೆ. ಇಷ್ಟು ನೆನ್ಪಿಟ್ಕೊಳ್ರಿ, ಸೂರ್ಯಶಾಖ ಇವೆರಡರ ಸಮ್ಮಿಲನದಿಂದ, ಹೈಡ್ರೋಜನ್ ಮತ್ತು ಹೀಲಿಯಂ. ಇಲ್ಲಿ ಆಪ್ಷನ್ ನ್ಯೂಕ್ಲಿಯರ್ ಸಮ್ಮಿಲನ, ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುವುದಕ್ಕೆ ಮುಖ್ಯವಾಗಿ ಕಾರಣವಾಗುವ ಅನಿಲ ಯಾವುದು ಅಂತ ಕೇಳಿದರೆ, ಸೊ ಹಸಿರುಮನೆ ಪರಿಣಾಮ ಏನಪ್ಪ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಭೂಮಿಯ ತಾಪಮಾನ ಏರಿಕೆ. ಸೊ ಇದಕ್ಕೆ ಮೇನಾಗಿ ಒಂದಿಷ್ಟು ಅನಿಲಗಳಿದಾವೆ, ಎಲ್ಲ ಲಿಸ್ಟ್ ಕೊಟ್ಬಿಡ್ತೀನಿ ನೋಡಿ. ಇದರಲ್ಲಿ ಯಾವುದಪ್ಪ ಅಂತಂದರೆ ಫಸ್ಟ್ CO2 ಕಾರ್ಬನ್ ಡೈಆಕ್ಸೈಡ್, ಅದಾದಮೇಲೆ ಮೀಥೇನ್ ಕಂಪಲ್ಸರಿ ನೆನ್ಪಿಟ್ಕೊಡ್ರಿ ಇವನ್ನ. ನೀರಾವಿ NO2 ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ, NO2 ಮತ್ತು ಓಝೋನ್ ಫಾರ್ಮುಲಾ O3. ಇವೆಲ್ಲವುಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ಇವೆಲ್ಲದರಿಂದ ಈ ಒಂದು ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಆಪ್ಷನ್ ಒಂದೇ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ, ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್, ಭೂಕಂಪನದ ತೀವ್ರತೆಯ ವ್ಯಾಪ್ತಿಯನ್ನು ಈ ಕೆಳಕಂಡ ಅಳತೆ ಪಟ್ಟಿಯಿಂದ ಮಾಪನ ಮಾಡಲಾಗುತ್ತದೆ ಅಂತ ಕೇಳಿದರೆ, ಸೊ ಭೂಕಂಪನ ಅಳತೆ ಮಾಡಿರ್ತಕ್ಕಂಥ ಪಟ್ಟಿ ಯಾವುದಂದ್ರೆ ರಿಕ್ಟರ್ ಮಾಪನ, ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಇಂಗಾಲದ ಯಾವ ರೂಪವು ಉತ್ತಮ ವಾಹಕವಾಗಿದೆ ಅಂತ ಕೇಳಿದರೆ, ಸೊ ಇಂಗಾಲದ ಯಾವ ರೂಪ ಕೆಳಗಿನವುಗಳಲ್ಲಿ ವಾಹಕ ಅಂತಂದ್ರೆ ಕಂಡಕ್ಟರ್ ಅಂತ ಕರಿತೀವಿ. ಕಂಡಕ್ಟ್ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಸಿ ನೋಡಿ, ಗ್ರಾಫೈಟ್. ಈ ಇದ್ದದರಲ್ಲಿ ಗ್ರಾಫೈಟ್ ಒಂದು ಸ್ವಲ್ಪ ಚಲೋ ವಾಹಕ ಮಾಡುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ ಅಥವಾ ಸೆಮಿ ಕಂಡಕ್ಟರ್ ಆಗಿದೆ ಅಂತ ಕೇಳಿದರೆ, ಅರೆವಾಹಕ ಅಂತಂದರೆ ಸೆಮಿ ಕಂಡಕ್ಟರ್. ಇಲ್ಲಿ ಯಾವುದಪ್ಪ ಅಂತಂದರೆ 92ರಲ್ಲಿ ಆಪ್ಷನ್ ಸಿ ಸಿಲಿಕಾನ್. ಸೊ ಇವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಚಿಪ್ಗಳು ಸಿಲಿಕಾನ್ದಿಂದ ಮಾಡಲ್ಪಟ್ಟಿರ್ತವೆ. ತಾಮ್ರ ರೀತಿಯಾಗಿರುತ್ತೆ ನೋಡಿ ಸಿಲಿಕಾನ್ ಅನ್ನುವಂಥದ್ದು. ಇದು ಒಂದು ಸೆಮಿ ಕಂಡಕ್ಟರ್ ಆಗಿದೆ. ನೆಕ್ಸ್ಟ್, ದೂರದರ್ಶನದ ಕಾರ್ಯಾಚರಣೆಗಾಗಿ ರಿಮೋಟ್ ಕಂಟ್ರೋಲನ್ನು ಬಳಸಿದಾಗ ಪ್ರಸರಣಗೊಳ್ಳುವ ವಿಕಿರಣ ಯಾವ ಬಗೆಯದು ಅಂತ ಕೇಳಿದರೆ, ಸೊ ಈ ಒಂದು ದೂರದರ್ಶನ ಕಾರ್ಯಾಚರಣೆಗಾಗಿ ಪ್ರಸರಣಗೊಳ್ಳುವ ಒಂದು ಇದು ವಿಕಿರಣ ಯಾವುದಪ್ಪ ಅಂತಂದರೆ, ಇಲ್ಲಿ ಆಪ್ಷನ್ ಎ ಅತಿರಿಕ್ತ ವಿಕಿರಣ, ಇನ್ಫ್ರಾರೆಡ್ ರೈಸ್ ಅಂತ ಕರಿತೀವಿ. ಸೊ ಅದರ ಮೂಲಕ ಈ ಒಂದು ಕಿರಣಗಳು ಪ್ರಸರಣ ಆಗ್ತವೆ. ನೆಕ್ಸ್ಟ್, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಸೊ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಲಿವರ್, ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್,
ವಾತಾವರಣದ ಯಾವ ಪದರದಲ್ಲಿ ಓಜೋನ್ ಪದರ ಇರುತ್ತದೆ ಅಂತ ಕೇಳಿದರೆ, ಸೊ ವಾತಾವರಣದ ಎರಡನೇ ಪದರ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಜೋನ್ ಪದರ ಕಂಡುಬರುತ್ತೆ. O3 ಫಾರ್ಮುಲಾ ಅದರದ್ದು. ಮೊದಲನೇದು ಟ್ರೋಪೋಸ್ಪಿಯರ್, ಅದಾದಮೇಲೆ ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಅಯೋನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಬರುತ್ತೆ. ನೆಕ್ಸ್ಟ್, ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದ್ದನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನವನ್ನು ನೀಡಲಾಗಿದೆ ಅಂತ ಕೇಳಿದರೆ, ಸೊ ಸಿ ವಿ ರಾಮನ್ ಏನು ಮಾಡಿದ್ರಪ್ಪ ಅಂತಂದರೆ, ಒಂದು ಗ್ಲಾಸ್ ಒಳಗಡೆ ನೀವೇ ನೋಡ್ಕೊಳ್ರಿ, ನೀರು ಹಾಕಿ, ಸೊ ಅದರಲ್ಲಿ ಚಾಕ್ ಪೌಡ್ರ್ ಹಾಕಿ ಇಲ್ಲಿಂದ ಒಂದು ಟಾರ್ಚ್ ಇಟ್ಕೊಂಡು ಇದರ ಬೆಳಕನ್ನು ಬಿಡ್ರಿ. ಈ ರೀತಿಯಾಗಿ ಬೆಳಕನ್ನು ಬಿಟ್ಟರೆ ಇಲ್ಲಿ ಪಾರ್ಟಿಕಲ್ಸ್ ಕಾಣ್ತವೆ ಒಳಗಡೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ ಚದುರಿಕೆ, ಬೆಳಕಿನ ಚದುರಿಕೆ ಅಥವಾ ಇಂಗ್ಲೀಷ್ ಒಳಗಡೆ ಅದಕ್ಕೆ ಹೆಸರು ಏನಪ್ಪ ಅಂದ್ರೆ ರಾಮನ್ ಎಫೆಕ್ಟ್ ಅಂತ ಕರೆಯಲಾಗುತ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವರು ಬೆಳಕಿನ ಚದುರಿಕೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್, ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವಂತಹ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ, ಅಂದರೆ ನೀವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡ್ತೀರಿ, ಅಲ್ಲಲ್ಲಿ ನೀರಿದ್ದಾಗೆ ತೆಗ್ಗು ದಿಬ್ಬ ಇದ್ದಾಗ ಕಾಣುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಏನಪ್ಪ ಕಾರಣ ಅಂತಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಒಂದು ಅಡಿಗೆಯ ಪಾತ್ರೆಗೆ ಈ ಕೆಳಕಂಡ ಯಾವ ಧರ್ಮಗಳ ಸಂಯೋಜನೆಯು ಹೆಚ್ಚು ಅಪೇಕ್ಷಣೀಯ ಅಂತ ಕೇಳಿದರೆ, ಸೊ ಒಂದು ಅಡಿಗೆ ಪಾತ್ರೆಗೆ ಯಾವ ಗುಣ ಇರಬೇಕು ಅಂತ ಕೇಳಿದರೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ ಇದಕ್ಕೆ ಹೊಂದಿದ್ರೆ ಅಡಿಗೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಒಂದು ಪಾತ್ರೆ. ನೆಕ್ಸ್ಟ್, ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹವು ಕೆಳಕಂಡ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತೆ ತೋರುತ್ತದೆ ಅಂತ ಕೇಳಿದರೆ, ಸೊ ಭೂಮಿಯ ಸುತ್ತ ಕಕ್ಷೆಯಲ್ಲಿರ್ತಕ್ಕಂಥ ಉಪಗ್ರಹ ಯಾವ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತೆ ಕಾಣುತ್ತದೆ ಅಂತ ಅಂದರೆ, ಅದರ ಕಾಲಾವರ್ತವು ಒಂದು ದಿನವಾಗಿದ್ದು ಅದು ಭೂಮಿಯಂತೆಯೇ ಪರಿಭ್ರಮಿಸುತ್ತಿರುವಾಗ, ಅಂದರೆ ನಮ್ಮ ಭೂಮಿ 24 ತಾಸು ತಗೊಳುತ್ತೆ ತಿರುಗಕ್ಕೆ. ಸೊ ಅದೇ ರೀತಿಯಾಗಿ ಇದು ಭೂಮಿ ಅನ್ಕೊಡ್ರಿ, ಇದ್ರ ಸುತ್ತ ಇದು ಉಪಗ್ರಹ ಐತಿ. ಸೊ ಇದು ಈ ರೀತಿಯಾಗಿ ತಿರುಗ್ತಾ ಇದೆ. ಸೊ ಇದು ಭೂಮಿ ಹೆಂಗೆ ತಿರುಗುತ್ತೋ ಅಷ್ಟೇ ಇದು ಕಾಲಾವಧಿ ತೆಗೆದುಕೊಂಡು ಇದು ತಿರುಗಿದ್ರೆ ಸ್ತಬ್ಧವಾಗಿ ಒಂದೇ ಕಡೆ ನಿಂತಂತೆ ಕಾಣುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಎಲ್ರಿಗೂ ಧನ್ಯವಾದಗಳು ಚಾಲುಕ್ಯ ಅಕಾಡೆಮಿಯಿಂದ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ಡಿಸ್ಕ್ರಿಪ್ಷನ್ದೊಳಗೆ ನಮ್ಮ ಚಾನಲ್ ಇನ್ಸ್ಟಾ, ಫೇಸ್ಬುಕ್, ಥ್ರೆಡ್ಸ್, ವಾಟ್ಸಪ್ ಮತ್ತು ಇನ್ನೊಂದೇನಾದರೂ ಇದೆಯಾ, ಇವೆಲ್ಲದರದ ಲಿಂಕ್ ಇದ್ದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಇಂಪ್ರೂವ್ ಆಗ್ತಾ ಇದ್ದೀನಿ, ನಾನು ಓದ್ತಾ ಇದ್ದೀನಿ ಇನ್ನೊಂದು ಹೇಳ್ಬೇಕಂತಂದರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.